ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶ್ರಾವಣ ಮಾಸ ಯಾವಾಗ ಆರಂಭವಾಗುತ್ತೆ, ಆಮೇಲೆ ಯಾವ ದಿನ ಶುಭವಾಗುತ್ತೆ, ಆಮೇಲೆ ಶ್ರಾವಣ ಮಾಸದಲ್ಲಿ ಪೂಜೆಗಳಿಗೆ ಯಥೇಚ್ಛವಾದ ಮಹತ್ವ ಯಾಕೆ ಇದೆ, ಆಮೇಲೆ ಯಾವ್ಯಾವ ಹಬ್ಬಗಳು ಬರುತ್ತೆ, ಆಮೇಲೆ ಯಾವ್ಯಾವ ಪೂಜೆಗಳನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ಆಷಾಢ ಮಾಸ ನಾಳೆಗೆ ಮುಕ್ತಾಯವಾಗುತ್ತೆ. ಅಂದರೆ ಆಗಸ್ಟ್ 12ನೇ ತಾರೀಕು ಮುಕ್ತಾಯ ಆಗುತ್ತೆ. ನಾಳೆ ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಶುರುವಾಗುತ್ತೆ. ನಾಳೆ ಭೀಮನ ಅಮಾವಾಸ್ಯೆ ಆದಮೇಲೆ ಆಗಸ್ಟ್ 13ನೇ ತಾರೀಕಿಂದ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ ಗುರುವಾರದಿಂದ. ಶ್ರಾವಣ ಮಾಸದಲ್ಲಿ ಯಾಕೆ ಹಬ್ಬಗಳು ಯಥೇಚ್ಛವಾಗಿ ಬರುತ್ತೆ ಅಂತಂದರೆ, ನಾವು ಶ್ರಾವಣ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತೀವಿ. ಆಷಾಢ ಮಾಸದಲ್ಲಿ ಯಾವುದೇ ತರಹ ಶುಭ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ, ಮಾಡಕೂಡ್ದು, ಅದು ಆಗಬರಲ್ಲ, ಅಶುಭ ಅಂತ ಹೇಳಲಾಗುತ್ತೆ. ಎಲ್ಲ ಏನಾದರೂ ಫಂಕ್ಷನ್ ಆಗಲಿ, ಮನೆ ಓಪನಿಂಗ್ ಆಗಲಿ, ಆಮೇಲೆ ಮದುವೆಗಳು ಆಗಲಿ, ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಗಳದ್ದು ಕಾರ್ಯಗಳು, ನಾಮಕರಣ, ಈ ಥರ ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾರೂ ಆಷಾಢದಲ್ಲಿ ಮಾಡಲ್ಲ, ಎಲ್ಲ ಶ್ರಾವಣ ಮಾಸದಲ್ಲಿ ಕೂಡ ಮಾಡ್ತಾರೆ. ಆದ ಕಾರಣ ಎಲ್ಲರೂ ಶ್ರಾವಣಕ್ಕಾಗಿ ಕಾಯ್ತಾ ಇರ್ತಾರೆ. ಇದೇ 13ನೇ ತಾರೀಕಿಂದ ಶ್ರಾವಣ ಮಾಸ ನಮಗೆ ಶುರುವಾಗುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ಯಥೇಚ್ಛವಾಗಿ ಪೂಜೆಗಳನ್ನು ಯಾಕೆ ಮಾಡ್ತಾರೆ ಅಂತಂದರೆ, ದೇವರು ನಮಗೆ ಶ್ರಾವಣ ಮಾಸದಲ್ಲಿ ಎಲ್ಲ ಫಲಗಳನ್ನು, ಎಲ್ಲ ಸಂತೃಪ್ತಗಳನ್ನು, ನೀವು ಭಕ್ತರ ಈಡೇರಿಕೆಗಳನ್ನು, ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಾನೆ, ಸಲ್ಲಿಸ್ತಾನೆ ಅನ್ನೋದು ಒಂದು ನಂಬಿಕೆ ಇದೆ ಹಿರಿಯರಲ್ಲಿ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಲಾಗುತ್ತೆ. ಇನ್ನು ನೆಕ್ಸ್ಟು ಫಸ್ಟ್ನೇದಾಗಿ ಬರೋದೇ ಭೀಮನ ಅಮಾವಾಸ್ಯೆಯಿಂದ ಶುರುವಾದಾಗ ನಾಗರ ಪಂಚಮಿ ಬರುತ್ತೆ. ನಾಗರ ಪಂಚಮಿ ಎಲ್ಲ ಅಕ್ಕ ತಂಗಿರ, ಅಣ್ಣ ತಮ್ಮಿರ ಹಬ್ಬ ಬರುತ್ತೆ. ಅದಾದಮೇಲೆ ಎಲ್ಲರೂ ಕಾಯ್ತಾ ಇರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಅದು ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುತ್ತೆ. 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಅದಾದ ತಕ್ಷಣ ಮಂಗಳಗೌರಿ ವ್ರತ ಮಾಡುವಂಥವರು, ಹೊಸದಾಗಿ ಮದುವೆ ಆಗಿರುವಂಥವರು ಮಂಗಳಗೌರಿ ವ್ರತ 5 ವರ್ಷ 9 ವರ್ಷ ಈ ಥರ ವ್ರತ ಮಾಡುವಂಥವರು, ಮಂಗಳಗೌರಿ ವ್ರತ ಕೂಡ 4 ಮಂಗಳವಾರಗಳು ಬಂದಿದೆ. 4 ಮಂಗಳವಾರಗಳು ಕೂಡ ಮಂಗಳಗೌರಿ ವ್ರತವನ್ನು ಮಾಡುವಂಥದ್ದು. ಅದಾದಮೇಲೆ ಶ್ರಾವಣ ಶನಿವಾರ ಬರುತ್ತೆ. ಇದು ವಿಷ್ಣುವಿಗೆ ಸಂಬಂಧಪಟ್ಟಂಥ, ನಾರಾಯಣಿಗೆ ಸಂಬಂಧಪಟ್ಟ, ನರಸಿಂಹಸ್ವಾಮಿಗೆ ಸಂಬಂಧಪಟ್ಟಂತಹ ವ್ರತಗಳು, ಆಚರಣೆಗಳು, ಸಪ್ತ ಶನಿವಾರ ಅಂತ ಮಾಡ್ತಾರೆ, ಶ್ರಾವಣ ಶನಿವಾರ ಅಂತಹ ಪೂಜೆ ಮಾಡ್ತಾರೆ, ಈ ಥರ ಮಾಡುವಂಥದ್ದು. ಆಮೇಲೆ ಶ್ರಾವಣ ಸೋಮವಾರ, ಇದು ಕೂಡ ಯಥೇಚ್ಛವಾಗಿ ಬಳಕೆಯಲ್ಲಿರುವಂತಹದ್ದು. ಶ್ರಾವಣ ಸೋಮವಾರಗಳ ಪೂಜೆ ಮಾಡುವಂತಹದ್ದು, ವ್ರತಗಳು ಮಾಡುವಂತಹದ್ದು, ಶಿವನ ಪೂಜೆಯನ್ನು ಮಾಡುವಂತಹದ್ದು, ಈ ಥರ ಶ್ರಾವಣ ಸೋಮವಾರಗಳಲ್ಲಿ ವ್ರತ ಮಾಡಿ ಪೂಜೆಯನ್ನು ಮಾಡುವಂಥದ್ದು. ಹುತ್ತಿನಿಂದ ಮಣ್ಣು ತಂದು ಶ್ರಾವಣ ಸೋಮವಾರಗಳಲ್ಲಿ ವ್ರತಗಳನ್ನು ಆಚರಿಸಿ ಶಿವಲಿಂಗವನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡುವಂಥದ್ದು. ಈ ಥರ ವ್ರತಗಳು ಅನೇಕವಿದೆ. ಎಲ್ಲ ಶ್ರಾವಣದಲ್ಲಿ ಎಲ್ಲ ದಿನಗಳು ಅವರವರಿಗೆ ಯಾವುದು ಆರಾಧ್ಯ ದೈವ, ಅವರವರ ಮನೆ ದೇವರು ಯಾವುದಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ಅವರವರು ಮಾಡುವಂಥದ್ದು. ಆದಷ್ಟು ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆ ದೇವರು ಯಾವುದೇ ಆಗಿರಲಿ, ವಿಷ್ಣು, ನಾರಾಯಣ, ನರಸಿಂಹ ಆಗಿರಲಿ, ಶಿವ ಆಗಿರಲಿ, ಶಿವನಿಗೆ ಸಂಬಂಧಪಟ್ಟಂಥ ಯಾವುದೇ ದೇವರಿಗಾಗಲಿ ಆದಷ್ಟು ಶ್ರಾವಣ ಮಾಸದಲ್ಲಿ ಮನೆ ದೇವರಿಗೆ ಹೋಗಿ ಬರುವಂಥದ್ದು ರೂಢಿಯನ್ನು ಮಾಡಿಕೊಳ್ಳಿ. ಆವಾಗ ಯಥೇಚ್ಛವಾಗಿ ಫಲವನ್ನು ದೇವರು ನಮಗೆ ಕರುಣಿಸುವಂಥದ್ದು. ಆದ ಕಾರಣ ಶ್ರಾವಣ ಮಾಸದಲ್ಲಿ ನಾವು ಯಥೇಚ್ಛವಾಗಿ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಎಸ್ಪೆಷಲಿ ನಿಮ್ಮ ಮನೆ ದೇವರಿಗೆ ಒಂದು ಸತಿನಾದ್ರೂ ಶ್ರಾವಣದಲ್ಲಿ ಭೇಟಿಯಾಗಿ ಬರುವಂತಹದ್ದು. ಅದಕ್ಕೆ ಏನೇನು ಸಲ್ಲಿಸ್ಬೇಕು ಅದನ್ನು ಮನೆ ದೇವರಿಗೆ ಸಲ್ಲಿಸ್ಬಿಟ್ಟು ಹರಕೆಯನ್ನು ಕೊಟ್ಟುಬಿಟ್ಟು ಯಾವುದಾದ್ರೂ ಒಂದು ದಿನ ಶ್ರಾವಣದಲ್ಲಿ ನಿಮ್ಮ ವಾರದ ದಿನ ಹೋಗಿ ಬರುವಂಥದ್ದು. ಅದೇ ಈ ಶಿವನ ಸಂಬಂಧಪಟ್ಟಂಥ ಮನೆ ದೇವರಾಗಲಿ, ವಿಷ್ಣುವಿಗೆ ಸಂಬಂಧಪಟ್ಟಂಥ ಮನೆ ದೇವರಿಗಾಗಲಿ ಹೋಗಿ ಬರೋದು ತುಂಬ ಒಳ್ಳೆಯದು. ಅದು ಯಥೇಚ್ಛವಾಗಿ ಫಲವನ್ನು ಕೊಡ್ತಿದ್ದಾಗ ನೀವು ಅದನ್ನು ತಗೊಳ್ಬೇಕಾಗುತ್ತೆ. ಆದ ಕಾರಣ ನೀವು ಮನೆ ದೇವರಿಗೆ ಹೋಗೋದನ್ನು ರೂಢಿಯನ್ನು ಮಾಡಿಕೊಳ್ಳಿ. ಇನ್ನು ಎಲ್ಲಿವರೆಗೂ ಶ್ರಾವಣ ಇರುತ್ತೆ, ಎಲ್ಲಿವರೆಗೂ ಈ ಹಬ್ಬ ಆಚರಣೆಗಳು ಶುರುವಾಗುತ್ತೆ ಅಂದರೆ, ಬೆನಕನ ಅಮಾವಾಸ್ಯೆ ಬರಬೇಕು, ಅಂದರೆ ಗಣೇಶನ ಹಬ್ಬ ಬರಬೇಕು. ಗಣೇಶನ ಹಬ್ಬ ಬರೋವರೆಗೂ ಈ ಶ್ರಾವಣ ಮಾಸ ಮುಂದುವರಿತಾ ಹೋಗೋದು. ಎಲ್ಲಿವರೆಗೂ ಅಂತಂದರೆ ಸೆಪ್ಟೆಂಬರ್ 11ನೇ ತಾರೀಕು ಬೆನಕನ ಅಮಾವಾಸ್ಯೆ ಬರುತ್ತೆ, ಅಂದರೆ ಗಣೇಶನ ಅಮಾವಾಸ್ಯೆ ಬರುತ್ತೆ.
ಹಬ್ಬ ಬರುತ್ತಲ್ಲ, ಸ್ಟಾರ್ಟ್ ಆಗುತ್ತಲ್ಲ ಗೌರಿ ಗಣೇಶ ಹಬ್ಬ, ಅದಕ್ಕಿಂತ ಮುಂಚೆ ಬೆನಕನ ಅಮಾವಾಸ್ಯೆ ಬರುತ್ತೆ. ಅಲ್ಲಿವರೆಗೂ ಸೆಪ್ಟೆಂಬರ್ 11ವರೆಗೂ ಶ್ರಾವಣ ಮಾಸ ಇರುತ್ತೆ ನಮಗೆ. ನೀವು ಯಾವುದೇ ಪೂಜೆಯನ್ನು ಮಾಡಿ, ಶ್ರಾವಣ ಶುಕ್ರವಾರನೂ ತುಂಬ ಮುಖ್ಯವಾದಂಥ ದೇವಿಗೆ ಸಂಬಂಧಪಟ್ಟಂಥದ್ದು, ದೀಪಗಳನ್ನು ಆರಾಧನೆ ಮಾಡುವಂಥದ್ದು, ವಿಷ್ಣುವಿಗೆ ಆಗಲಿ ಶಿವಗೆ ಆಗಲಿ ನಿಮ್ಮ ಮನೆ ದೇವರು ಯಾವುದಿದೆ ಅದನ್ನು ನೋಡ್ಕೊಂಬಿಟ್ಟು ಆರಾಧನೆಯನ್ನು ಮಾಡುವಂಥದ್ದು. ನಮ್ಗೆ ಹೆಣ್ಣು ದೇವರು ಇದೆ ಅನ್ನೋರು ಮಂಗಳವಾರ ಮತ್ತು ಶುಕ್ರವಾರಗಳಂದು ದೀಪಗಳನ್ನು ಬೆಳಗುವಂಥದ್ದು, ಮನೆ ದೇವರುಗಳಿಗೆ ಹೋಗುವಂಥದ್ದು, ಯಥೇಚ್ಛವಾಗಿ ದೇವಸ್ಥಾನಗಳಿಗೆ ಹೋಗುವಂಥದ್ದು ರೂಢಿಯನ್ನು ಮಾಡಿಕೊಳ್ಳಿ. ಇದಾಗಿತ್ತು ಶ್ರಾವಣ ಮಾಸದ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.